ಮಾರ್ನಿಂಗ್ ಚಿಲ್ಡ್ರನ್. ಪಾಠ 2 ಊರಿಗೊಬ್ಬ ರಾಜನಂತೆ ರಿವಿಷನ್. ಈಗ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟಾಂಜಾ. ರಿವಿಷನ್ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟಾಂಜಾ ನೋಡೋಣ. Let us learn the words with the help of pictures. King, Raja. Minister, Mantri. Uru, village. Padya, poem. So, ಊರಿಗೊಬ್ಬ ರಾಜನಂತೆ ಪದ್ಯ. ಸೊ ಇದು ಫಸ್ಟ್ ರಿವಿಷನಲ್ಲಿ ನಾನು ಹೇಳಿದ್ದೇನೆ, ಆದರೂ ಇನ್ನೊಂದ್ಸರಿ ಇದು 3ನೇ ಮತ್ತು 4ನೇ ಸ್ಟಾಂಜಾ. Children, please learn the poem and learn, even study, practice writing. ಓಕೆ, ಈಗ 3ನೇ ಮತ್ತು 4ನೇ ಸ್ಟಾಂಜಾ ಓದ್ತೇನೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ. ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿ ಆಯಿತಂತೆ. ಮಂತ್ರಿ ಮಗಳ ಆಶೆ ಅಂತೆ, ಗೊಂಬೆಗಂಗಿ ಹಾಕಿದರಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ. ಗುಂಡಿ ಬಲು ಹಳಿಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿ ಆಯಿತಂತೆ. ಮಂತ್ರಿ ಮಗಳ ಆಶೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ಸೊ ಚಿಲ್ಡ್ರನ್, ದರ್ಜಿ ಅಂತಂದ್ರೆ ಯಾರಿಲ್ಲಿ? ಟೇಲರ್, ಬಟ್ಟೆ ಹೊಲಿಯುವವರು. ಸೊ ಇಲ್ಲಿ ಏನಾಗುತ್ತೆ, ದರ್ಜಿಯನ್ನು ಕರೆಸ್ತಾರೆ, ದರ್ಜಿ ಬಂದು ಅಂಗಿಯನ್ನು ನೋಡ್ತಾನಂತೆ. ಸೊ ಗುಂಡಿ ಅಂದ್ರೆ ಬಟನ್ ತುಂಬಾ ಹಳೇದಾಗಿತ್ತಂತೆ, ಅದಕ್ಕೆ ದರ್ಜಿ ಏನ್ ಮಾಡ್ತಾರೆ, ಬೇರೆ ಗುಂಡಿ ತಗೊಂಡು ಬಂದು ಅಂಗಿಗೆ ಹೊಲಿತಾರೆ. ಸೊ ಅಂಗಿಗಿಟ್ಟು ಹೊಲಿತಾರೆ ದರ್ಜಿ. ಅವಾಗ ಅಂಗಿ ಸರಿ ಆಯಿತಂತೆ, ಚೆನ್ನಾಗಾಯ್ತಂತೆ. ಮಂತ್ರಿ ಮಗಳದು ಆಸೆ ಇತ್ತಂತೆ, ಗೊಂಬೆಗೊಂದು ಅಂಗಿ ಹಾಕ್ಬೇಕಂತ. ಸೊ ಅದ್ರ ಪ್ರಕಾರ ಏನಾಗ್ತದೆ, ದರ್ಜಿ ಬಂದು ಅಂಗಿಯನ್ನು ಹೊಲಿದು ಕೊಡ್ತಾರೆ. ಕಿತ್ತೋದಂಥ ಬಟ್ಟೆಯನ್ನು, ಕಿತ್ತೋದಂಥ ಗುಂಡಿಯನ್ನು ಸಹ ಹಚ್ಚಿ ಕೊಡ್ತಾರೆ. ಸೊ ಇವಾಗ ಏನಾಗ್ತದೆ, ಅಂಗಿ ತುಂಬ ಚಂದವಾಗಿ ಕಾಣ್ತಾ ಇದೆ. ಸೊ ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ. ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿ ಆಯಿತಂತೆ. ಮಂತ್ರಿ ಮಗಳ ಆಶೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ಓಕೆ ಚಿಲ್ಡ್ರನ್, ಸೊ ಇದು ಜಸ್ಟ್ ರಿವಿಷನ್ ಫಾರ್ ಯು. ಸೊ ದರ್ಜಿ ಇಲ್ಲಿದಾರ ನೋಡಿ, ಟೇಲರ್. ದರ್ಜಿ ಅಂದರೆ ಟೇಲರ್. ಇಲ್ಲಿ ಸ್ಟಿಚಿಂಗ್ ಅಂತಂದ್ರೆ ಬಟ್ಟೆಗಳನ್ನು ಹೊಲಿಯುವುದು. ನೋಡಿ, ಇವರು ಟೇಲರ್ ಮತ್ತು ಇವರು ಹೊಲಿಯುವವರು. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಗೊಂಬೆ, ಡಾಲ್. ನೋಡಿ ಗೊಂಬೆ ಎಷ್ಟು ಚಂದ ಕಾಣ್ತಾ ಇದ್ದಾವೆ ಇಲ್ಲಿ. ಇವು ಗುಂಡಿ ಅಂದ್ರೇನು, ಬಟನ್ಗಳು. ನಾವು ಶರ್ಟಿಗೆ ಬಟ್ಟೆ ನಾವು ಹಾಕುವಂಥ ಬಟ್ಟೆಗೆಲ್ಲ ಇರ್ತಾವಲ್ಲ, ಆ ರೀತಿ ಗುಂಡಿಗಳು, ಬಟನ್. ಸೊ ಲೆಟ್ us read and understand now children. ಪಾಠ 2 ಊರಿಗೊಬ್ಬ ರಾಜನಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ. ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ. ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿ ಆಯಿತಂತೆ. ಮಂತ್ರಿ ಮಗಳ ಆಶೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿ ಆಯಿತಂತೆ. ಮಂತ್ರಿ ಮಗಳ ಆಶೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ಸೊ ಚಿಲ್ಡ್ರನ್, ಈ ಪದ್ಯವನ್ನು ನೀವು ಓದಲಿಕ್ಕೆ ಕಲಿಬೇಕು. ನಾನು ಫಸ್ಟ್ ರಿವಿಷನ್ ವಿಡಿಯೋದಲ್ಲಿ ಕಳಿಸಿದ್ದೇನೆ. ಫಸ್ಟ್ 2 ಸ್ಟಾಂಜಾ, ಒಂದನೊಂದು ಊರಿತ್ತಂತೆ ಮತ್ತು ಮಗಳಿಗೊಂದು ಗೊಂಬೆ ಅಂತೆ. ಈಗ 3 ಮತ್ತು 4ನೇ ಸ್ಟಾಂಜಾ ನಾನು ನಿಮಗೆ ಓದಿದ್ದೇನೆ. ಅದರಲ್ಲಿ ಬರುವಂಥ ಸನ್ನಿವೇಶಗಳನ್ನು ಸಹ ನಾನು ನಿಮಗೆ ತೋರಿಸಿದ್ದೇನೆ. ಸೊ ಆ ಒಂದು 3 ಮತ್ತು 4ನೇ
ಸ್ಟಾಂಜದಲ್ಲಿ ಬರುವಂಥ ಗೊಂಬೆಗಳು ಬಟನ್, ಮತ್ತು ದರ್ಜಿ ಬರ್ತಾರೆ, ಹೊಲಿಯೋರು ಬರ್ತಾರೆ. ಸೊ ಇದು ಥರ್ಡ್ ಮತ್ತು ನಾಲ್ಕನೇ ಸ್ಟಾಂಜದ ಅರ್ಥ. ಊರು ಅಂದರೆ ವಿಲೇಜ್, ಪದ್ಯ ಅಂತಂದರೆ ಪೋಯಮ್. ಸೊ 3 ಮತ್ತು 4ನೇ ಸ್ಟಾಂಜ ಅದರ ಪ್ರಕಾರ ನಾನು ನಿಮಗಿಲ್ಲಿ ತೋರಿಸ್ಕೊಟ್ಟಿದ್ದೇನೆ. ದರ್ಜಿ ಅಂದರೆ ಟೇಲರ್, ಸ್ಟಿಚಿಂಗ್ ಅಂತಂದರೆ ಬಟ್ಟೆ ಹೊಲಿಯುವವರು, ಮತ್ತು ಗೊಂಬೆ ಅಂತಂದರೆ ಡಾಲ್ ಹೇಳ್ತೀವಿ ನಾವು. ಸೊ ಗುಂಡಿ ಅಂತಂದರೆ ಬಟನ್. ಓಕೆ ಚಿಲ್ಡ್ರನ್, ಈಗ ಅದರಲ್ಲಿ ಬರುವಂಥ ಕೆಲವು ಪ್ರೊನೌನ್ಸಿಯೇಷನ್, ನಾವು ಯಾವ ರೀತಿ ಉಚ್ಚಾರ ಮಾಡಬೇಕು, ನಾವು ಯಾವ ರೀತಿ ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಂತ ಹೇಳ್ಕೊಡ್ತೇನೆ. ಲೆಟ್ ಅಸ್ ಲರ್ನ್ ಟು ಪ್ರೊನೌನ್ಸ್ ದ ವರ್ಡ್ಸ್. ಲೆಟ್ ಅಸ್ ಲರ್ನ್ ಟು ಪ್ರೊನೌನ್ಸ್ ದ ವರ್ಡ್ಸ್. ಮೊದಲನೇದು ದರ್ಜಿ, ಹೇಳಿ ದರ್ಜಿ. ಎರಡನೇದು ತಂದನಂತೆ, ತಂದನಂತೆ. 3 ಕರೆದರಂತೆ, ಕರೆದರಂತೆ. 4 ಅಂಗಿಗಿಟ್ಟು, ಅಂಗಿಗಿಟ್ಟು, ಅಂಗಿಗಿಟ್ಟು. 5 ಬಂದು, ಬಂದು. 6 ಹೊಲೆದನಂತೆ, ಹೊಲೆದನಂತೆ. 7 ನೋಡಿದನಂತೆ, ನೋಡಿದನಂತೆ. 8 ಸರಿ ಆಯಿತಂತೆ, ಸರಿಯಾಯಿತಂತೆ. 9 ಗುಂಡಿ, ಗುಂಡಿ ಅಂದರೆ ಬಟನ್. 10ನೇದು ಮಂತ್ರಿ, ಮಂತ್ರಿ. 11 ಹಳೆಯದಂತೆ, 11 ಹಳೆಯದಂತೆ. 12 ಆಶೆಯಂತೆ, ಆಶೆಯಂತೆ. ಚಿಲ್ಲರ್ ಸರಿಯಾಗಿ ಗಮನ ಕೊಟ್ಟು ಕೇಳಬೇಕು ಅಥವಾ ನೋಡಬೇಕು, ಯಾಕಂದರೆ ಇವನ್ನೇ ನೀವು ಎಕ್ಸಾಮಲ್ಲಿ ಬರಿಬೇಕಾಗ್ತದೆ. ಕೆಲವು ಅಕ್ಷರಗಳು ಇಲ್ಲಿ ಬಂದಂಥ ಅಕ್ಷರಗಳು ನಿಮ್ಮ ಆನ್ಸರಲ್ಲಿದ್ದಾವೆ, ಅದಕ್ಕೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಫಸ್ಟು ದರ್ಜಿ, ದರ್ಜಿ ಟೇಲರ್ ಅಥವಾ ತಂದನಂತೆ, ತಂದನಂತೆ. ಕರೆದರಂತೆ, ಕರೆದರಂತೆ. ಅಂಗಿಗಿಟ್ಟು, ಅಂಗಿಗಿಟ್ಟು. ಬಂದು, ಬಂದು. ಹೊಲೆದನಂತೆ, ಹೊಲೆದನಂತೆ. ನೋಡಿದನಂತೆ, ನೋಡಿದನಂತೆ. ಸರಿಯಾಯಿತಂತೆ, ಸರಿಯಾಯಿತಂತೆ. ಗುಂಡಿ, ಗುಂಡಿ. 10 ಮಂತ್ರಿ, ಮಂತ್ರಿ. 11 ಹಳೆಯದಂತೆ, ಹಳೆಯದಂತೆ. 12 ಆಶೆ ಅಂತೆ, ಆಶೆ ಅಂತೆ. ದರ್ಜಿ ತಂದನಂತೆ, ಕರೆದರಂತೆ, ಅಂಗಿಗಿಟ್ಟು, ಬಂದು, ಹೊಲೆದನಂತೆ, ನೋಡಿದನಂತೆ, ಸರಿಯಾಯಿತಂತೆ, ಗುಂಡಿ, ಮಂತ್ರಿ, ಹಳೆಯದಂತೆ, ಆಶೆ ಅಂತೆ. Okay children, once more we'll see everything. So please children, please keep on studying. So ಪಾಠ 2 ರಿವಿಷನ್. ಊರಿಗೊಬ್ಬ ರಾಜನಂತೆ, ಊರಿಗೊಬ್ಬ ರಾಜನಂತೆ. ಪದ್ಯ, ಪದ್ಯ ಅಂತಂದರೆ ಪೋಯಮ್. ಸೊ ಫಸ್ಟ್ ರಿವಿಷನಲ್ಲಿ ನಾನು ಫಸ್ಟ್ ಮತ್ತು 2ನೇದು ಸ್ಟಾಂಜ ನಿಮಗೆ ಹೇಳಿದ್ದೇನೆ. ಈಗ ಸೆಕೆಂಡ್ ರಿವಿಷನಲ್ಲಿ 3rd ಮತ್ತು 4th ಸ್ಟಾಂಜ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ರಾಜ ಮಂತ್ರಿ, ಊರಿಗೊಬ್ಬ ರಾಜನಂತೆ. ನೆಕ್ಸ್ಟ್, ಲೆಟ್ ಅಸ್ ಲರ್ನ್ ದ ವರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ಸ್. ಲೆಟ್ ಅಸ್ ಲರ್ನ್ ದ ವರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ಸ್. ರಾಜ ಅಂದರೆ ಕಿಂಗ್,
ಮಂತ್ರಿ ಅಂದರೆ ಮಿನಿಸ್ಟರ್, ರಾಜ ಅಂತಂದರೆ ಕಿಂಗ್, ಮಂತ್ರಿ ಹೇಳಿದ್ರೆ ಮಿನಿಸ್ಟರ್. ಊರು, ಊರು ಅಂತಂದರೆ ವಿಲೇಜ್, ಹಳ್ಳಿ. ಊರು ಅಂದರೆ ವಿಲೇಜ್ ಅಥವಾ ಹಳ್ಳಿ. ಪದ್ಯ, ಪದ್ಯ ಅಂತ ಹೇಳಿದ್ರೆ ಪೋಯಮ್, ಪದ್ಯ ಅಂತ ಹೇಳಿದ್ರೆ ಪೋಯಮ್. ಸೊ ಇಲ್ಲಿ ಪಾಠ 2, ಊರಿಗೊಬ್ಬ ರಾಜನಂತೆ. ಊರಿಗೊಬ್ಬ ರಾಜನಂತೆ, ಇದೆಲ್ಲ ಹಳ್ಳಿ ಇದೆ. ಸೊ ಆಲ್ರೆಡಿ ನಾನು ಪದ್ಯ ಓದಿದ್ದೇನೆ. ಇದು 3ನೇ ಸ್ಟಾಂಜ, ಇದು 4ನೆಯ ಸ್ಟಾಂಜ. ಸೊ ನೆಕ್ಸ್ಟ್, ಇವರು ದರ್ಜಿ. ದರ್ಜಿ ಅಂತ ಹೇಳಿದ್ರೆ ಟೇಲರ್. ಇವರೆಲ್ಲ ಏನು ಮಾಡ್ತಾರೆ, ಬಟ್ಟೆದು ಮೆಜರ್ಮೆಂಟ್ ತಗೊಳ್ತಾರೆ, ಅಳತೆ ತಗೊಳ್ತಾರೆ, ಮತ್ತು ಬಟ್ಟೆಗಳನ್ನು ಕಟ್ ಮಾಡ್ತಾರೆ. ಸೊ ಇಲ್ಲಿ ಕಟ್ ಮಾಡಿದಂಥ ಬಟ್ಟೆ ಅಥವಾ ಹೊಲಿತಾರೆ, ಯಾವ ರೀತಿ ನಮಗೆ ಬಟ್ಟೆ ಬೇಕು ಅನ್ನೋದು ಅವರು ಹೊಲ್ಕೊಡ್ತಾರೆ. ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಹೊಲಿಯೋದಕ್ಕೆ, ಇಂಗ್ಲೀಷ್ನಲ್ಲಿ ಸ್ಟಿಚಿಂಗ್ ಅಂತ ಹೇಳ್ತೇವೆ, ಸ್ಟಿಚಿಂಗ್. ಸೊ ನೆಕ್ಸ್ಟ್, ಇವರು ಗೊಂಬೆಗಳು, ಡಾಲ್. ಈಗ ನಮ್ಮ ಪದ್ಯದಲ್ಲಿ ಬರುವಂಥ ಗೊಂಬೆ. ಸೊ ಒಳ್ಳೆ ರೀತಿಯಾಗಿ ಅದಕ್ಕೆ ಡ್ರೆಸ್ ಮಾಡಿದ್ದಾರೆ. ಇಲ್ಲಿ ಬಟನ್, ಗುಂಡಿ. ಗುಂಡಿ ಅಂದರೆ ಬಟನ್, ನಮ್ಮ ಶರ್ಟ್ಗೆ ಹಾಕ್ತೇವೆ, ಲಂಗಕ್ಕೆ ಹಾಕ್ತೇವೆ, ಅಥವಾ ನಾವು ಯಾವುದೇ ರೀತಿ ಡ್ರೆಸ್ ಧರಿಸಿದ್ರೆ ಅದಕ್ಕೆ ಬಟನ್ ಇದ್ದೇ ಇರುತ್ತೆ. ಸೊ ಇದು ಗುಂಡಿ. ಗುಂಡಿ ಅಂತಂದರೆ ಬಟನ್. ಓಕೆ ಚಿಲ್ಡ್ರನ್, ಇದು ಪೋಯಮ್. ಸೊ ನಾನು ಆಲ್ರೆಡಿ ಓದಿದ್ದೇನೆ 3rd ಮತ್ತು 4th ಸ್ಟಾಂಜ. ಸೊ ನೀವೇನು ಮಾಡಬೇಕು, ಇದು ರಿವಿಷನನ್ನು ನಾನು ಹೇಗೆ ಹೇಳ್ಕೊಟ್ಟಿದ್ದೇನೆ ಹಾಗೇನೆ ರಿವಿಷನ್ ಮಾಡಬೇಕು. ಇವು ಉಚ್ಚಾರ ಮಾಡುವಂಥ ಪದಗಳು ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಅದೇ ರೀತಿ ಉಚ್ಚಾರ ಮಾಡಬೇಕು, ಯಾಕಂದರೆ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು. ಡೂ ಇಟ್ ಅಟ್ ಹೋಮ್.